ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇನ್ನೇನು ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ಹುರ್ಗಡ್ಲೆಯಿಂದ ಮಾಡುವಂತಹ ಅತ್ಯಂತ ರುಚಿಕರ ಹಾಗೆ ಶಿವಪ್ರಿಯ ಸಿಹಿ ತಂಬಿಟ್ಟು ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಈ ಹುರ್ಗಡ್ಲೆ ತಂಬಿಟ್ಟನ್ನು ಮಾಡಲಿಕ್ಕೋಸ್ಕರ ನಾನಿಲ್ಲಿ 2 ಕಪ್ ಆಗುವಷ್ಟು ಹುರ್ಗಡ್ಲೆ, ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಅರ್ಧ ಕಪ್ ಆಗುವಷ್ಟು ಕಡಲೆಬೀಜ, 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ, ಒಂದು 3 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ 2 ಏಲಕ್ಕಿ, 1 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೊಳ್ಳಿಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ನಾವು ತೆಗೆದುಕೊಂಡಿರುವಂತಹ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡು ಒಂದು 10 ನಿಮಿಷದ ಕಾಲ ಸಣ್ಣ ಊರಿನಲ್ಲಿಯೇ ಕಡಲೆ ಬೀಜವನ್ನು ಚೆನ್ನಾಗಿ ಸಿಪ್ಪೆ ಬಿಡುವ ತನಕ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ. ನಂತರ ಅದೇ ಬಾಣಲೆಗೆ ತೆಗೆದುಕೊಂಡಿರುವಂತಹ 3 ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಎಳ್ಳು ಸ್ವಲ್ಪ ಚಟಪಟ ಅನ್ನುವ ತನಕ ಇದನ್ನು ಹುರ್ಕೊಳ್ಬೇಕು. ನೋಡಿ, ಇವಾಗ ಎಳ್ಳು ಕೂಡ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ನಂತರ ಅದೇ ಬಾಣಲೆಗೆ ತೆಗೆದುಕೊಂಡಿರುವಂತಹ 1 ಸ್ಪೂನ್ ಗಸಗಸೆಯನ್ನು ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು, ಬೇಗನೆ ಬಿಸಿಯಾಗತ್ತೆ ಗಸಗಸೆ. ನೋಡಿ, ಇವಾಗ ಇದು ಕೂಡ ಹುರಿದಾಗಿದೆ, ಪಕ್ಕದಲ್ಲಿ ಇಟ್ಕೊಳ್ತೀನಿ. ನಂತರ ಮೊದಲೇ ಹುರಿದಿರುವಂತಹ ಕಡಲೆ ಬೀಜದ ಸಿಪ್ಪೆಯನ್ನು ಈಗ ನೀಟಾಗಿ ತೆಗೆದುಕೊಳ್ಬೇಕು. ನಂತರ ಒಂದು ಮಿಕ್ಸಿ ಪಾತ್ರೆಗೆ ತೆಗೆದುಕೊಂಡಿರುವಂತಹ 2 ಕಪ್ ಆಗುವಷ್ಟು ಹುರ್ಗಡ್ಲೆ, ಹಾಗೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜದಲ್ಲಿ ಒಂದು ಅರ್ಧ ಭಾಗದಷ್ಟು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ಭಾಗ ಕಡಲೆ ಬೀಜವನ್ನು ಪಕ್ಕದಲ್ಲಿ ಇಟ್ಕೊಳ್ತೀನಿ. ನಂತರ ಹುರಿದಿರುವಂತಹ ಗಸಗಸೆಯನ್ನು ಕೂಡ ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡಿದ್ದೇನೆ. ನಂತರ ತೆಗೆದುಕೊಂಡಿರುವಂತಹ 2 ಏಲಕ್ಕಿಯನ್ನು ಕೂಡ ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಇದಿಷ್ಟನ್ನು ಈಗ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ತರಿ ಇರಬಾರ್ದು, ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ನೋಡಿ, ಅರ್ಧ ಭಾಗದಷ್ಟು ಕಡಲೆ ಬೀಜದ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಹುರಿದಿರುವಂತಹ 3 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಬೆಲ್ಲವನ್ನು ಕರಗಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಪಾತ್ರೆಗೆ ತೆಗೆದುಕೊಂಡಿರುವಂತಹ ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ. ಬೆಲ್ಲ ಪಾಕ ಬರೋದೇನು ಬೇಡ, ಚೆನ್ನಾಗಿ ಕರಗಿದ್ರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಕರಗಿಬಿಟ್ಟು ಕುದಿ ಬರ್ತಾ ಇದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಹುರುಗಡ್ಲೆ ಮಿಶ್ರಣವನ್ನೆಲ್ಲ ಒಮ್ಮೆ ಕೈಯಿಂದ ಚೆನ್ನಾಗಿ ಮೊದಲಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ಹಿಟ್ಟನ್ನು ಉಂಡೆ ಕಟ್ಟಲಿಕ್ಕೆ ರೆಡಿ ಆಗೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಬೆಲ್ಲದ ನೀರನ್ನು ಒಮ್ಮೆಲೇ ಸೇರಿಸ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಿಮಗೆ ತಂಬಿಟ್ಟು ಯಾವ ಗಾತ್ರದಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ರೆಡಿ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಹಾಗೆ ಶಿವನಿಗೆ ಪ್ರಿಯವಾದಂತಹ ಹುರ್ಗಡ್ಲೆ ತಂಬಿಟ್ಟು ರೆಡಿಯಾಗುತ್ತೆ. ನೀವು ಶಿವರಾತ್ರಿ ದಿನ ಆರಾಮಾಗಿ ಸುಲಭದಲ್ಲಿ ಒಂದು 15ರಿಂದ 20 ನಿಮಿಷದಲ್ಲಿ ಈ ಹುರ್ಗಡ್ಲೆ ತಂಬಿಟ್ಟನ್ನು ಮಾಡಿ ದೇವರಿಗೆ ಅರ್ಪಿಸಿ ನೀವು ಊಟ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೇ ರೀತಿಯಾಗಿ ನಾನು ಎಲ್ಲ ತಂಬಿಟ್ಟು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಮಾಡೋದಂತೂ ತುಂಬ ಸುಲಭ. ಹಾಗೆ ಹುರ್ಗಡ್ಲೆ, ಬೆಲ್ಲ, ಕಡಲೆ ಬೀಜ, ಎಳ್ಳು ಎಲ್ಲ ಆರೋಗ್ಯಕರ ಪದಾರ್ಥ ಸೇರಿಸಿರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಿಮಗೆ ಯಾವಾಗ ತಿನ್ನಬೇಕನ್ಸಿದ್ರೂ ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ಶಿವರಾತ್ರಿಗೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.